ದಾವಣಗೆರೆಯಲ್ಲಿ ಜೋರಾಗಿದೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಡ ಹೆಚ್ಚಾಗಿದೆ. ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ಗೆ ದಾವಣಗೆರೆ ಮುಸ್ಲಿಂ ಮುಖಂಡರು ಮನವಿ ಮಾಡಿದ್ದಾರೆ. ದಾವಣಗೆರೆ ಜಗಳೂರಿಗೆ ಆಗಮಿಸಿದ ವೇಳೆ ಮುಖಂಡರು ಮನವಿ ಮಾಡಿರೋದು. ಶಾಮನೂರು ಶಿವಶಂಕರಪ್ಪರಿಂದ ತೆರವಾಗಿರೋ ಸ್ಥಾನ, ಅಲ್ಲಿ ಬೈ ಎಲೆಕ್ಷನ್ಗೆ ಈಗ ಟಿಕೆಟ್ ಜಟಾಪಟಿ ಶುರುವಾಗಿದೆ. ಟಿಕೆಟ್ ನೀಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡೋದಕ್ಕೆ ವರಿಷ್ಠರಿಗೆ ಮನವಿ, ನನ್ನ ಬಳಿಯೂ ಜನ ಮನವಿ ಮಾಡಿದ್ದಾರೆ ಅಂತ ಜಮೀರ್ ಹೇಳಿದ್ದಾರೆ. ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಓಕೆ ಅಂತ ಸಚಿವರು ಹೇಳ್ತಾ ಇರೋದು. ಆದ್ರೆ ಸ್ಥಳೀಯ ಮುಖಂಡರು ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಡವನ್ನ ಕೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಮೇಲೆ ಸಮುದಾಯದ ಮುಖಂಡರು ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ನಂತಾನು ಭಾಳ ಜನ ಬಂದು ಕೇಳಿದ್ರು. ಮನೆ ಹಿರಿಯವರಾದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರೇ, ಹೋದ ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ದರು. ಭಾಳ ಜನ ಮುಖಂಡರು ನಂತಾನೇ ಬಂದು, ಹಿರಿಯವರು, ನಮ್ಮ ಪಕ್ಷದ ಮುಖಂಡರವರು, ನಮಗೆಲ್ಲ ಆತ್ಮೀಯ ಇದ್ದವರು, ಅವ್ರು ಹೋದ ಚುನಾವಣೆಯಲ್ಲೇ 2023 ಚುನಾವಣೆ ನನ್ನ ಕೊನೆಯ ಚುನಾವಣೆ, ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಈಗ ನಮ್ಮ ಪಕ್ಷ ತೀರ್ಮಾನ. ವಿಧಾನಸಭಾ ಕ್ಷೇತ್ರಕ್ಕೆ ಹಿಂದೂ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಇರುತ್ತದೆ. ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು. ನಾವೇ ಟಿಕೆಟ್ ಕೊಡೋದು ವರಿಷ್ಠರಿಗೆ ಬಿಟ್ಟಿದ್ದು, ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಪರ ನಾವು ಕೆಲಸ ಮಾಡೋದು ಅಷ್ಟೇ. ನಾವೇ ಟಿಕೆಟ್ ಕೊಡೋದು ವರಿಷ್ಠರಿಗೆ ಬಿಟ್ಟಿದ್ದು, ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಪರ ನಾವು ಕೆಲಸ ಮಾಡೋದು ಅಷ್ಟೇ. ನಾವೇ ಟಿಕೆಟ್ ಕೊಡೋದು ವರಿಷ್ಠರಿಗೆ ಬಿಟ್ಟಿದ್ದು, ನಾವು ಕೆಲಸ ಮಾಡೋರು ಅಷ್ಟೇ. ಯಾರು ಹೇಳ್ತಾ ಇದ್ರು ಮೊದಲಿಂದ ನಾನು ಯಜಮಾನರು, ಇದು ನನ್ನ ಕೊನೆ ಎಲೆಕ್ಷನ್ನು, ನಾನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದ್ರಂತೆ. ಆ ಒಂದು ವಿಚಾರ ಯಾರು ಹೇಳಿರಬೇಕು ಜಮೀರ್ ಸಾಹೇಬ್ರ ಹತ್ರ. ಆ ವಿಚಾರ ತಮ್ಮ ಹತ್ರ ತೋರಿಸಿದ್ದಾರೆ ಸರ್ ಅವರು. ಅದೇ ಮತ್ತೆ ಅವ್ರ ಹತ್ರ ಯಾರು ತೋರಿಸಿದ್ರೆ ಮಾತ್ರ ಅವರು ಪ್ರಸ್ತಾವನೆ ಹೇಳಿರ್ತಾರೆ. ಜಮೀರ್ ಅಹಮದ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ರು ಸರ್? ಅವ್ರು ಹೇಳಿದರು, ನೋಡೋಣ, ಹೈಕಮಾಂಡ್ ಇದೆ, ಪ್ರಯತ್ನ ಮಾಡೋಣ, ಕೊಡೋಣ, ನೋಡೋಣ, ಎಲ್ಲ ಯಾರಿಗೆ ರಾಜಕೀಯವಾಗಿ ಇದು ಆಗಿದೆ, ಅನ್ಯಾಯ ಆಗಿದೆ, ಅದು ನಾವು ನೋಡಿ ಹೈಕಮಾಂಡ್ ಹತ್ರ ಮಾತಾಡಿ ಕೊಡ್ತೀವಿ ಅಂತ ಹೇಳಿದರು. 100ಕ್ಕೆ 100% ಆ ಥರ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚು ನಾವು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅಲ್ಪಸಂಖ್ಯಾತರು ಇದ್ದೀವಿ. ಆದ ಕಾರಣ ನಾವು ಆ ಸಮಾಜ ಈ ಸಮಾಜ ಅಂತಲ್ಲ, ನಾವು ಎಲ್ಲ ಸಮಾಜದವರು ಕೂಡಿ ನಮಗೆ ಗೆಲ್ಲಿಸ್ತಾರೆ ಅಂತ ಹೇಳಿ ನಮಗೆ ಆ ಭರವಸೆ ಇದೆ. ಸರ್, ದೆಹಲಿ ಮಟ್ಟದಲ್ಲಿ ಏನಾದರೂ ಮನವಿ ಮಾಡಿದ್ದಾರೆ ಸರ್? ಇನ್ನೂ ಯಾರಿಗೂ ಮಾಡಿಲ್ಲ. ಬೆಂಗಳೂರು ಮಟ್ಟದಲ್ಲಿ ಇಲ್ಲ, ಇನ್ನೂ ಯಾರಿಗೂ ಮಾಡಿಲ್ಲ. ಜಿಲ್ಲಾ ಮುಸ್ಲಿಂ ಯುವಕರ ಸಂಘ ಅಂತೇಳಿ ಅವರು ಒಂದು ಎಲ್ಲರಿಗೂ ಕರೆದಿದ್ರು, ನನಗೂ ಕರೆದಿದ್ದಾರೆ. ಅದರಲ್ಲಿ ನಾನು ಅಭ್ಯರ್ಥಿ ಅಂತೇಳಿ ನಾನು ಘೋಷಣೆ ಮಾಡಿದೆ ಆ ಕಾರ್ಯಕ್ರಮದಲ್ಲಿ. ಅಲ್ಲಿ ಬೇರೆ ಬೇರೆ ಹೆಸರುಗಳು ಬಂದು, ಜಬ್ಬಾರ್ ಸಾಹೇಬದ ಹೆಸರು ಬಂತು, ನಮ್ಮ ಬ್ಲಾಕ್ ಕಾಂಗ್ರೆಸ್ 3 ಬಾರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಯ್ಯೂಬ್ ಪೈಲ್ವಾನ್ರವರ ಹೆಸರು ಬಂತು, ಸಾದಿಕ್ ಪೈಲ್ವಾನ್ರವರ ಹೆಸರು ಬಂತು, ಇನ್ನೂ ಬೇರೆ ಬೇರೆ ಹೆಸರುಗಳು ಹೇಳಿದರು. ಬಟ್ ಆದರೆ ನಮಗೇನೈತೆ, ಜಬ್ಬಾರ್ ಸಾಹೇಬರಿಗೆ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ MLC ಇದ್ದಾರೆ, MLA ಆಗಬೇಕಂತ ಏನು ಇದು ಇಲ್ಲಲ್ಲ. MLC ಇದ್ದು MLA ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.